ಯಾರು ಸ್ಪರ್ಧೆ ಮಾಡ್ತೀವಿ ಚುನಾವಣೆ? ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡ್ಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ರಿ, ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ರೆಡಿ ನೀವು? ಯಾರು ಬೇಕಾದವ್ರು ವಿರುದ್ಧ ರೆಡಿ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು, ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ. ಈಗ ನಾವೆಲ್ಲ ದಿಲ್ಲಿ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನ ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿ ಆಗು, ನೀನು ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದ್ರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದಿಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗ ನಮ್ಮ ಜೊತೆ ಇರ್ತಾನ. ನಾವು ಹಿಂದುತ್ವ, ವಂಶ ಪಾರಂಪರ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದೇನೂ ಇಲ್ಲ. ಯತ್ನಾಳ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದು ಇಲ್ಲ, ಯತ್ನಾಳ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಇಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ, ಆದ್ರೆ ಈ 3 ಪಾಯಿಂಟ್ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು. 3 ಪಾಯಿಂಟ್ ಯಾವ ವಿಜೇಂದ್ರ ಪಜೇಂದ್ರ ಹೆಸರು ಅವಾಗ ನಿರ್ಣಯ ಮಾಡ್ತೀವಿ ನಾವು ಏನ್ ಮಾಡ್ಬೇಕು. ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತಿ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನ್ ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.